ವೈಶಾಲ್ಯತೆ, ಮೋದಿಯವರ ಹೃದಯ ವೈಶಾಲ್ಯತೆ, ಬಸನಗೌಡ್ರೆ ಮೋದಿಯವರ ಹೃದಯ ವೈಶಾಲ್ಯತೆ ಎಷ್ಟಿದೆ ಅನ್ನೋದನ್ನ ನಿಮ್ಗೆ ತಿಳಿಸ್ಲಿಕ್ಕೆ ಹೇಳಿದೆ. ಅದಕ್ಕೆ ಅವ್ರು ಕೊಟ್ಟಿದ್ದ ತಪ್ಪಲ್ಲ, ಸಿದ್ದರಾಮಯ್ಯನವರು ಮಾಡಿದ್ದಂತ ಹೇಳಿದೆ. ನೀವು ಮಾತಾಡ್ತಿಲ್ಲ ಮತ್ತೆ. ಆಯ್ತು ಅಧ್ಯಕ್ಷ, ಇನ್ನು ಕೊನೆಯದೇ ಬಂದೆ. ಅಧ್ಯಕ್ಷರೇ 200 ಕೋಟಿ ಅಫ್ಘಾನಿಸ್ತಾನ ಕೊಟ್ಟ ಅಂತ ಹೇಳಿದ್ರು. ಅಫ್ಘಾನಿಸ್ತಾನ ಕೊಟ್ಟು ಪಾಕಿಸ್ತಾನ ಮೆತ್ತಗೆ ಮಾಡ್ಬೇಕು. ಅಯ್ಯೋ, ಅದಕ್ಕೆ ನಾವು ಕೊಟ್ಟಿವಿ. ನಾವು ಇಲ್ಲಿ ದುಶ್ಮನ್ ದೋಸ್ತ್ ಅಫ್ಘಾನಿಸ್ತಾನ ಕೊಟ್ಟು ಪಾಕಿಸ್ತಾನ ಸಮಾಪ್ತಿ ಆಗ್ಬೇಕು. ಅದು ಭಾರತದ ಅವಿಭಾಜ್ಯ ಅಂಗ ಆಗ್ಬೇಕಂತ ಹೇಳಿ ಮೋದಿ ನಮ್ಮ ಮುಖ್ಯಮಂತ್ರಿ ಇವರು ಅದಕ್ಕೆ ಬೇರೆ ಅರ್ಥ ಕೊಡ್ತಾ ಇರ್ತಾರೆ. ಕೂತ್ಕೊಳ್ಳಿ ನಮ್ಮ ನಿಮ್ಮ ಹೃದಯ ವೈಶಾಲ್ಯತೆಯನ್ನು ಹೆಚ್ಚು ಮಾಡಿಕೊಳ್ಳ್ರಿ ಅಂತ ಹೇಳಿಕ್ ಬಟ್ಟೆ. ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿರೋದು ಕೂಡ ಹಿಂದೂ ಮುಸ್ಲಿಮರು ಒಟ್ಟಿಗೆ ಹೋಗ್ಲಿ, ಅವ್ರಿಗೆ ಸಾಕ್ಷರತೆ ಪ್ರಮಾಣ ಕಡಿಮೆ ಇದೆ, ಅವ್ರನ್ನೂ ಮಾನವೀಯ ದೃಷ್ಟಿಯಿಂದ ನೋಡಿ ಅಂತ ಮಾಡಿದ್ರೆ ಹೊರತು ಬೇರೆ ಯಾವುದು ಮಾತಲ್ಲ. ಅದಕ್ಕೆ ಅಧ್ಯಕ್ಷರ ಇದ್ರ ಜೊತೆಗೆ ನೀರಾವರಿಗಾಗಿ ಕಂಪ್ಲೀಟ್ ಅಧ್ಯಕ್ಷರೇ, ನೀರಾವರಿಗಾಗಿ ಅಧ್ಯಕ್ಷರೇ ನಮ್ಮಲ್ಲಿ ಕೃಷ್ಣ ಹೇಳ್ತೇನೆ, ಕಾವೇರಿ ನದಿ ಅಲ್ಲ ಆಯ್ತು, ನಾ ಮುಗಿಸ್ತೇನೆ. ಐ ಆಮ್ ಎಟ್ ದ ಲಾಸ್ಟ್ ಚಾಪ್ಟರ್. ಅಧ್ಯಕ್ಷರೇ, ನೀರಾವರಿಗಾಗಿ ನಮ್ಮ ರಾಜ್ಯದಲ್ಲಿ ಈ ಕೃಷ್ಣಾ ಕಣಿವೆ, ಕಾವೇರಿಯಲ್ಲಿ ಮೇಕೆದಾಟು. ಬಸವರಾಜ ಕೇಂದ್ರದ ಸಚಿವರಿದ್ದರು, ರೈಲ್ವೆ ಮಿನಿಸ್ಟರ್. ಅವರು ನಮಗೆ ಒಂದು ಮಾತು ಹೇಳಿದ್ರು, ಯಾಕೋ ಬಸವರಾಜ ರೆಡ್ಡಿ ಜ್ಞಾಪಕ ಬರ್ತಾ ಇದ್ದಾರೆ. ಅವ್ರು ಯಾರೋ ಭಾಷಣ 45 ನಿಮಿಷ 50 ನಿಮಿಷ ಮಾಡಿದ್ರಂತೆ. ಸ್ಪೀಕರ್ಗೆ ಇದನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಬೆಲ್ ತನಕ ಕೈ ಬಂದ ತಕ್ಷಣ ಅವರು ಟು ಕನ್ಕ್ಲೂಡ್ ಅಂತ ಇದ್ರು. ಕೈಗೆ ವಾಪಸ್ ಹೋಗ್ತಾ ಇದ್ರು. ಮತ್ತೆ 45 ನಿಮಿಷ ಟು ಕನ್ಕ್ಲೂಡ್. ಹಾಗೆ ಕೊನೆಯದಾಗಿ ಸುರೇಶ್ ಕುಮಾರ್ ಅವರಿಗೆ ಇದೆಷ್ಟೇ ಕೊನೆಯದಾಗಿ ಅಲ್ಲ ಸುರೇಶ್ ಕುಮಾರ್ ಅವರಿಗೆ ನನ್ನ ಭಾಷಣದಲ್ಲಿ ಮುಂದುವರಿಸಿ. ಒಂದ್ ಮಿನಿಟ್ ನನ್ನ ಭಾಷಣದಲ್ಲಿ ಅರ್ಥ ಇಲ್ಲ ಅಂತ ಹೇಳ್ಬಿಡಿ ನಾ ಕೂತ್ ಬಿಡ್ತೇನೆ. ಇಲ್ಲ ಲೆಟ್ ಮಿ ಕಂಪ್ಲೀಟ್ ಫಾರ್ ಫ್ಯೂ ಮಿನಿಟ್ಸ್. ಏನೋ ಒಂದ್ 2 ನಿಮಿಷ ಮಾತಾಡೋ ಅವಕಾಶ ಸಿಕ್ಕಿದೆ. ಅಧ್ಯಕ್ಷರೇ,